ಅಕ್ಕ ಕ್ಲಿಪ್ ಕಣೆ ನನಗೆ ಗೊತ್ತಿಲ್ಲ ಯಾರು ಮುರ್ದಾಕಿಲ್ಲ ಕಣೆ ಮುರ್ದೋಗಿರೋದೇ ಇತ್ತು ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೇಲ್ ಪ್ರತಿಯೊಂದು ಗೊತ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಪಿತೃಪಕ್ಷ ವ್ಲಾಗ್ ಆಗಿರುತ್ತೆ. ಸೊ ನಾವು ಲೈಕ್ ಯೂಶಲಿ ತುಂಬ ಜನ ಮಹಾಲಯ ಅಮಾವಾಸ್ಯೆ ದಿವಸ ಪಿತೃಪಕ್ಷ ಮಾಡೋದು. ಬಟ್ ನಮ್ಮ ಕಡೆ ಅಂದರೆ ನಮ್ಮ ತಾಯಿ ತಂದೆ ಕಡೆ ಎಲ್ಲ ಇವತ್ತಿನ ದಿವಸನೇ ಲೈಕ್ ಒಂದು ವಾರ ಮುಂಚೆ, ಅಮಾವಾಸ್ಯೆ ಒಂದು ವಾರ ಮುಂಚೆ ಪಿತೃಪಕ್ಷ ಮಾಡೋದು ಗೈಸ್. ಆ್ಯಂಡ್ ನಾನು ನೋಡ್ಬೋದು ಗೈಸ್, ಇವತ್ತು ನನ್ನ ಅಮ್ಮಂದು ನೈಟಿ ತುಂಬ ಟೈಮ್ ಆದ್ಮೇಲೆ ನಮ್ಮ ಅಮ್ಮ ನೈಟಿ ಹಾಕೊಂಡಿರೋದು. ಸೊ ಗೈಸ್, ಯೂಶಲಿ ಏನ್ ಗೊತ್ತಾ, ನಾನು ತಲೆಗೆ ಸ್ನಾನ ಮಾಡ್ತಿಸಲ್ಲ ನಮ್ಮ ನೈಟಿನೇ ಪ್ರಿಫರ್ ಮಾಡೋದು. ಲೈಕ್ ಏನೋ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಎನಿವೇಸ್ ಗೈಸ್, ನಾನು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತೀನಿ. ಆ್ಯಂಡ್ ಗೈಸ್, ಇವಾಗ ನಾನು ಒಂದು ಹೊಸ ಡ್ರೆಸ್ನ ಹಾಕೋತಾ ಇದ್ದೀನಿ. ಸೊ ಈ ಡ್ರೆಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ನಾನೇ ಹೇಳ್ತೀನಿ ಗೈಸ್. ಸೊ ಈ ಒಂದು ಡ್ರೆಸ್ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಎಷ್ಟು ಗೊತ್ತಾ, ಇದು 800 rupees ಅನ್ಸುತ್ತೆ ಈ ಡ್ರೆಸ್. ಬಟ್ ತುಂಬಾನೇ ವರ್ತ್ ಫ್ರೆಂಡ್ಸ್. ಏನಪ್ಪಾ ಅಂದ್ರೆ ನಿಮ್ಗೆ ಒಳಗಡೆ ಒಂದು ಆಲ್ಟ್ರೇಷನ್ ತರ ಒಂದು ಸ್ಟಿಚ್ ಹಾಕೊಂಡ್ರೆ ಸಾಕು, ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಈ ಡ್ರೆಸ್ ನಿಮಗೆ ತೋರಿಸ್ತೀನಿ. ಅಂದರೆ ಟ್ರೈಪಾಡ್ ತಂದು ಈ ಡ್ರೆಸ್ನ ತೋರಿಸ್ತೀನಿ. ಆ್ಯಂಡ್ ಎಲ್ಲರೂ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ, ಬಿಕಾಸ್ ಯೆಲ್ಲೋ ಇಸ್ ಮೈ ಫೇವ್ರೇಟ್ ಕಲರ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ, ಈ ಸಾಯಿಬಾಬಾಗೂ ಯೆಲ್ಲೋ ಕಲರ್ ತುಂಬಾ ಇಷ್ಟ ಅಂತೆ. ನಂಗೆ ಅದು ರೀಸೆಂಟಾಗಿ ಗೊತ್ತಾಯಿತು. ಸೊ ನನಗೂ ಕೂಡ ಸಾಯಿಬಾಬಾ ಅವ್ರು ತುಂಬಾ ಇಷ್ಟ. ಆ್ಯಂಡ್ ಅವ್ರಿಗೂ ಯೆಲ್ಲೋ ಕಲರ್ ಇಷ್ಟ, ನನಗೂ ಯೆಲ್ಲೋ ಕಲರ್ ಇಷ್ಟ. ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ? ಎನಿವೇಸ್, ಬನ್ನಿ ಫಸ್ಟ್ ಡ್ರೆಸ್ನ ತೋರಿಸ್ತೀನಿ. ಸೊ ಗೈಸ್, ಪಾಪನ ಮತ್ತೆ ಹ್ಯಾಸ್ ಅ ಟ್ರೈಪಾಡ್ ನಿಲ್ಸಿದೀವಿ, ಬಿಕಾಸ್ ನಂಗೆ ಟ್ರೈಪಾಡ್ ಸಿಗ್ತಾರ. ನಾನು ನಿಮಗೆ ಬಟ್ಟೆ ಕೂಡ ತೋರಿಸ್ಬೇಕು. ಆ್ಯಂಡ್ ನನ್ನ ಬಟ್ಟೆ ಬಂದು ಇದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ತಗೊಂಡು ಬಿಕಾಸ್ ಆಬ್ವಿಯಸ್ಲಿ ಇದು ಯೆಲ್ಲೋ ಕಲರ್ ಬಟ್ಟೆ ಅಂತ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗೈಸ್. ಅಂಡ್ ಒಳಗಡೆ ಎಲ್ಲ ಅಸ್ತರ್ ಟೈಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಸೀತ್ರು ಹತ್ರ ಏನೂ ಇಲ್ಲ, ಬಿಕಾಸ್ ಒಳಗಡೆ ಅಸ್ತರ್ ಇದೆ. ಸೊ ಐ ಗೆಸ್ 800 rupeesಗೆ ತುಂಬಾನೇ ವರ್ತ್ ಅಂತ ಅನ್ಸುತ್ತೆ. ಬಟ್ ಇದಕ್ಕೆ ನಾನು ಒಳಗಡೆ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಸಿಲ್ಲ, ಹಾಕ್ಸಿದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಅಂಡ್ ಇದ್ರದ್ದು ಪ್ಯಾಂಟ್ ಕೂಡ ನೋಡ್ಬೋದು ಗೈಸ್. ಪ್ಯಾಂಟ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ಪೆನ್ಸಿಲ್ ಕಟ್ ಪ್ಯಾಂಟು. ಅಂಡ್ ಇದಕ್ಕೆ ಪ್ರಿಂಟ್ ತರ ಡಿಸೈನ್ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ ಈ ತರ. ಸೊ ಚೆನ್ನಾಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾವು ಅಕ್ಕಂಗೆ ಕೇಳಿದೆ, ನೀನು ಯಾವಾಗ ಡ್ರೆಸ್ ಹಾಕೋತೀಯಾ, ಇವಾಗ ಹಾಕೋತೀಯಾ, ಸಂಜೆ ಪೂಜೆ ಟೈಮಲ್ಲಿ ಹಾಕೋತೀಯಾ ಅಂತ. ಸೊ ಅವಳು ಏನೂ ಹೇಳಿಲ್ಲ ನನಗೆ. ಬಟ್ ನಾನು ಇವಾಗಲೇ ಹಾಕೋತೀನಿ, ಹಾಕೊಂಡು ದಿನ ಪೂರ್ತಿ ಮಿಂಚಕ್ಕೇನೂ ಇಲ್ಲ, ಬಟ್ ಸ್ಟಿಲ್. ಅಂಡ್ ಇದು ಬಂದು ದುಪ್ಪಟ್ಟ ಗೈಸ್, ನೆಟ್ ದುಪ್ಪಟ್ಟ ನೋಡಿ. ಇದ್ಮೇಲೆ ಚಿಕ್ಕ ಮಕ್ಳು ತರ ದುಪ್ಪಟ್ಟ ಸಿಕ್ಕಿದೆ, ಬಟ್ ದಟ್ಸ್ ಓಕೆ, ದುಪ್ಪಟ್ಟ ತಾನೆ. ಸೊ ಇಷ್ಟೇ ಗೈಸ್, ಇದು ನನ್ನ ಡ್ರೆಸ್. ಇವಾಗ ರೆಡಿ ಆಗಿರ್ತೀನಿ, ಓಕೆನಾ? ಓಕೆ ಗೈಸ್, ಇದು ಬಂದು ನನ್ನ ಡ್ರೆಸ್. ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಅಲ್ಲ ನೋಡಕ್ ತುಂಬಾ ಚೆನ್ನಾಗಿತ್ತು. ಹಾಕಾದ್ಮೇಲೆ ಯಾಕೋ ಒಂದ್ ಸ್ವಲ್ಪ ಫಿಟ್ಟಿಂಗ್ ಇಶ್ಯೂ ತರ ಅನ್ಸ್ತಾ ಇದೆ ನನಗೆ. ಅಂದ್ರೆ ಲೂಸ್ ಅಂತ ಆಬ್ವಿಯಸ್ ಇದ್ದೇ ಇದೆ, ಬಟ್ ಪ್ಯಾಂಟ್ ಕೂಡ ಅಲ್ಲ, ಇಲ್ಲಿಂದ ಟೈಟ್ ಇದೆ, ಕೆಳಗೆ ಲೂಸ್ ಇದೆ. ಅದು ಯಾವ ರೀತಿ ನಂಗೆ ಗೊತ್ತಿಲ್ಲ ಗೈಸ್, ಸ್ಟಿಚಿಂಗು. ಬಟ್ ಎನಿವೇಸ್, ದುಪ್ಪಟ್ಟ ಫ್ರೆಂಡ್ಸ್ ಇದು. ಸೊ ನೋಡಿ, ಸೊ ಇದು ಬಂದು ನನ್ನ ಡ್ರೆಸ್. ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನನ್ನ ಮಗ ಅಳ್ತಾನೆ, ಹೋಗ್ಬೇಕು. ಬಾಯ್. ಯಾರು ಮಗನೆ? ಏನೈತಿ ಬಂಗ್ಳು? ಏ ಸಿಂಬಳ, ಏ ಲಕ್ಷಿ, ಇಲ್ಲಿ ನೋಡಿ. ಯಾಕ್ರೋ ಹೆಂಗ್ ಕಿತ್ತಾಡ್ತಾರೆ ನೋಡಿ ಗೈಸ್, ಹೆಂಗ್ ಕಿತ್ತಾಡ್ತವ್ರೆ ಇವರು. ಲಕ್ಷಿತ್ ಯಾಕೋ ಕಿತ್ಕೊಂಡೆ ಅವನ ಹತ್ರ? ಅವ್ನ್ ಕೊಡ್ತಾ ಇಲ್ಲ, ಅದು ಅವಂದು, ಅದಕ್ಕೆ ಅವ್ನ್ ಕೊಡ್ತಾ ಇಲ್ಲ. ಆ ಮಡ್ಚಿರೋದು ಅವೆಲ್ಲ ಈ ಕಡೆ ಬಾ. ಸಿಂಬ ಬಿಡು ಮಗ, ನಿಂಗೆ ಇನ್ನೊಂದು ಕೊಡ್ತೀನಿ. ಅದೇ ಬೇಕಾ? ತೋರ್ಸು, ನಿನ್ ತೋರ್ಸು, ಇಟ್ಟು ತೋರ್ಸು, ಚಪಾತಿ ಇಟ್ಟು ತೋರ್ಸು. ಅವ್ನ ಕೈ ನೋಡಿ, ಕೈ. ಆಹಾ ಹಾ ಹಾ, ತುಂಬಿರ್ಬೇಕಾ ನಾನು? ನನ್ನ ಮಗನೇ, ನಿಂದಿಟ್ಟು ತೋರ್ಸು, ನಿಂದಿಟ್ಟು. ಓಹ್, ಅವನ್ದಿಟ್ಟು ನೋಡಿ, ನನ್ನ ಮಗಂದಿಟ್ಟ. ತೋರ್ಸು, ಇಲ್ಲಿ ಹಿಂಗ್ ತೋರ್ಸ್ಬೇಕು ಮಗನೇ, ಹಿಂಗ್ ತೋರ್ಸು. ಇಟ್ಟ ಇಷ್ಟೊಂಥರ ಇದೆ ಇಟ್ಟು ನಿನ್ನ ಹತ್ರ ಲಕ್ಷಿ. ಲಡ್ಡು, ವೆರಿ ಗುಡ್. ಲಡ್ಡು ಗುಡ್ಡು. ನನ್ಗೊಂಚೂರು ಕೊಡೋ, ಹೇಳತ್ರ ತಗೊಂಡಿಲ್ಲ. ನನ್ನ ಮಗುನ ಹತ್ರ ಇಷ್ಟೇ ಒಳ್ಳೆ ಕಾಗೆ ಕುಕ್ಕ ತರ ಇದೆ. ಒಂಚೂರು ಹಾಕ್ಬಿಟ್ಟು ಕೊಡೋ ಸಿಂಬ, ಒಂಚೂರು ಲಡ್ಡು ಕೊಡೋ. ಸರಿ, ಕೊಡ್ಬೇಡ ಬಿಡು. ಲಡ್ಡು ತಗೋ, ನೀನ್ ಚಿಕ್ಕವನಲ್ವಾ, ಅದಕ್ಕೆ ಇಷ್ಟೇ. ಎಷ್ಟು ಮೀ, ಒಂದ್ ನಿಮಿಷ ಬಾರೋ ಮೀ.
ಹಾಯ್ ಮಮ್ಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್ ಮಮ್ಮಿ. ಮೊನ್ನೆಯನ್ನು ಊರಿಂದ ಬಂದಿದ್ದೀವಿ. ಮಮ್ಮಿ ನೀನ್ ತುಂಬಾ ಸಣ್ಣ ಆಗಿದ್ಯಾ ಕಣ. ಸಣ್ಣಾಗಿದ್ದೀಯಾ? ಎಲ್ರು ಕೇಳ್ತಾರೆ ನಿಮ್ಮ ಅಮ್ಮ ಯಾಕಿಷ್ಟು ಕಪ್ಕಾಗವ್ರೆ. ಸೊ ಇವತ್ತು ಮಮ್ಮಿ ನಿಮ್ಮ ಅತ್ತೆ ಮಾವಂಗೆ, ನಿಮ್ಮ ಅಪ್ಪ ಅಮ್ಮಂಗೆ, ನಿನ್ನ ಅಜ್ಜಿ ತಾತಾಗೆ, ಪ್ಲಸ್ ನಮ್ಮ ದೊಡ್ಡಪ್ಪಂಗೆ, ನಿನ್ನ ಭಾವಂಗೆ, ನಿಮ್ಮ ಅಣ್ಣಂಗೆ ಇವತ್ತು ನಾವು ಪಿತೃಪಕ್ಷ ಅಂದ್ರೆ ಎಡೆ ಇಡ್ತಾ ಇದೀವಿ. ಆಬ್ವಿಯಸ್ಲಿ ಬೇಜಾರಂತೂ ಇದ್ದೇ ಇರುತ್ತೆ. ಆದ್ರೂ ಒಂದು ಒಳ್ಳೆ ಮೆಮೊರಿನ ಶೇರ್ ಮಾಡಿ. ನಂಗೆ ಸ್ಯಾಡ್ ಬೇಡ, ಒಳ್ಳೆ ಮೆಮೊರಿ, ಒಂದು ಪುಟಾಣಿದು. ಅಯ್ಯನಂತೂ ನಾವು ನೋಡೇ ಇಲ್ಲ. ಅಮ್ಮನ ಜೊತೆ ನಮ್ದು ತುಂಬಾ ಚೆನ್ನಾಗಿತ್ತು. ಅತ್ತೆ ಸೊಸೆ ತರಾನೇ ಇರಲಿಲ್ಲ, ಅಮ್ಮ ಮಗಳು ತರಾನೇ ಇದೆ. ತುಂಬಾ ಚೆನ್ನಾಗಿತ್ತು. ನಾವು ಬೇಜಾರಾಗುತ್ತೆ, ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಆಮೇಲೆ ಅದ್ರೊಳಗೆ ನಮ್ಮ ಅಪ್ಪ ಅಮ್ಮನು ನನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಅವ್ರಿಗೂ ಪೂಜೆ ಮಾಡ್ತೀನಿ. ಅವರು ಇರ್ಬೇಕಾಗಿತ್ತು. ಸೊ ಇವತ್ತಿನ ದಿವಸ ಮಮ್ಮಿ ದುಃಖ ಪಡ್ಕೊಂಡು ಎಲ್ಲ ಪೂಜೆ ಮಾಡ್ಬೇಡ. ಲೈಕ್ ಅವ್ರ ಮೆಮೊರೀಸ್ ನೆನ್ಸ್ಕೊಂಡು ನಾವು ಚೆನ್ನಾಗಿದ್ವಲ್ಲ ಅದನ್ನ ನೆನ್ಸ್ಕೊಂಡು ಪೂಜೆ ಮಾಡಿ ನಮ್ಗೆ ಇವತ್ತಿನ ದಿವಸ ನಮ್ಗೆ ಆಶೀರ್ವಾದ ಮಾಡಕ್ ಬರ್ತಾರೆ. ಸೊ ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಬೇಕು ನಾವು. ಅತ್ತೆ ನೀನ್ ಅಳಕ್ ಸ್ಟಾರ್ಟ್ ಮಾಡ್ಬೇಡ ಇವಾಗ. ನಾನ್ ಸ್ಟಾರ್ಟಿಂಗ್ ಹೇಳ್ತೀನಿ. ನಿಮಗ್ ನೆನ್ಪಿರ್ಬೋದು ತಾನೇ? ಅಪ್ಪ ನೆನ್ಪವ್ರಾ? ಡ್ಯಾಡಿ ನೆನ್ಪಿಲ್ಲ ಕಣತ್ತೆ. ನೀವು ಎಷ್ಟು ವರ್ಷ ನಿಮ್ಗೆ ಅವಾಗ? 7-8 ವರ್ಷ. ಡ್ಯಾಡಿ 4 ವರ್ಷ ಅನ್ಸುತ್ತೆ, 4-5 ವರ್ಷ. ನನ್ಗೆ 8 ವರ್ಷ, ನಿಮ್ಮ ಅಪ್ಪ 4 ವರ್ಷ. ಹೆಂಗಿತ್ತು ಅವ್ ತಾತ? ಹೇಗಿತ್ತು? ಬೆಳ್ಳಿಗಿತ್ತ? ಇಲ್ಲ ಬೆಳಗಿತ್ತು. ಇಲ್ಲ ನಮ್ಮ ಅಣ್ಣನ ತರನೇ ಇದ್ದಿದ್ದು. ಕೂದಲೆಲ್ಲ ಬಿಟ್ಕೊಂಡಿ ತೋರ್ಸೆ. ನನ್ ತಂಗಿ ಏನೋ ತೋರಿಸ್ತಾಳಂತೆ ಗೈಸ್. ನಾನ್ ಡಿಮಾರ್ಟ್ ಶಾಪಿಂಗ್ ಅಕ್ಕ ಕ್ಲಿಪ್ಪು ಕಣೆ. ನನಗೆ ಗೊತ್ತಿಲ್ಲ. ನಾನ್ ಮುರ್ದಾಕಿಲ್ಲ ಕಣೆ, ಮುರ್ದೋಗಿರೋದ ಇತ್ತು. ಏಯ್ ಹೋಗೆ, ನಂಗೆ ಗೊತ್ತಿಲ್ಲ, ನಾನ್ ಮುರ್ದಾಕಿಲ್ಲ. ತೋರ್ಸೆ ಏನು ಅಂತ. ಬ್ರೇಸ್ಲೆಟ್ ತಗೊಂಡೆ, ಚೆನ್ನಾಗಿದೆ. ಎಡಿಬೇಡ ಸುಮ್ಮನೆ. ನೋಡಿ ಏನಿದು? ನಂದು ಇದ್ರಲ್ಲಿ ನೆಟ್ಟಿಗೆ ಅರ್ಧ ಮುಖನೂ ಕಾಣಿಸಲ್ಲ ಕಣೆ. ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಫುಲ್ ಝೂಮ್, ಕೆಳಗಡೆ ಸ್ವಲ್ಪ. ಹಂಗ ಚೆನ್ನಾಗಿದೆ ಕಣೆ. ಎಷ್ಟು ರೂಪಾಯಿ ಅದು? ನನ್ಗೂ ಏನಾದ್ರು ತರುವೆ? ನಾನು ದುಡ್ಡು ಕೊಡ್ತಿದ್ನಲ್ಲ. ಕೊಡೋದ್ರಲ್ಲೇ ಇದೆಯಾ? ನೀನು ಕೊಟ್ಟಿರೋದೇ ಕೊಡು ಫಸ್ಟು. ಏನ ಅದು ಬುಕ್ಕಲ್ಲಿ ಬರ್ಕೋ, ಕೊಡ್ತೀನಿ. ಕೊಡ್ತೀಯ ಲೆಕ್ಕ? ಇದು ನನ್ಗೆ ಮ್ಯಾಚ್ ಆಗೋದು, ಇವತ್ತು ಹಾಕೋತೀನಿ ಬಿಡು. ಕೊಡೆ ಹಾಕೋತೀನಿ. ಏನು ಕೊಡಲ್ಲ ಇದರಲ್ಲಿ, ಕೊಟ್ಬಿಡು ನನ್ಗೆ ವಾಪಸ್. ನಂಗೆ ಇದು ತುಂಬಾ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾನು ಈ ಥರ ಅನ್ವಾಂಟೆಡ್ ಥಿಂಗ್ಸ್ ತೊಗೊಂಡಿರೋದು. ಚೆನ್ನಾಗಿದೆ. ಇದು ಕಡಿಮೆ ಝೂಮು, ಇದು ಜಾಸ್ತಿ ಝೂಮು. ಇದೆ ನೋಡಿ, ಚೆನ್ನಾಗಿದೆ. ಅಷ್ಟೇ ಶಾಪಿಂಗ್ ನಂದು. ಇದ್ಲಿ ಫೋನ್ ಯಾತಾಕು? ಫೋನ್ ತಗೊಂಡು ಹೋಗ್ತಾ ಇರ್ತೀನಿ 1 kg. ಏನೇ ಮಾಡ್ತಿದ್ಯಾ ನಂದು? ಅತ್ತೆ ಏನದು? ವರಮಹಾಲಕ್ಷ್ಮಿ ಹಬ್ಬದ ಸಾಮಾನ ಇದೆಲ್ಲ ಇವಾಗ ಇಡ್ತಿರೋದು. ಕಲಶ ನೋಡಿ ಗೈಸ್, ಕಲಶ ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು. ಜಾಗ ಆಯ್ತಾ? ಇವೆಲ್ಲ ಜರ್ಮನ್ ಸಿಲ್ವರ್ ಗೈಸ್. ಇದು ತೊಳೆಯಲ್ವಾ ಮಮ್ಮಿ? ಹಂಗೆ ನಂದು ಇದು ತೊಳಿಬೇಕಲ್ವ? ನೀ ಹಂಗೆ ಇಟ್ಟಿದ್ಯಾ? ತೊಳೆದ್ರೆ ಮತ್ತೆ ಹಿಂಗಾಗೈತಾ? ಹಾ, ತೊಳ್ದಿಲ್ಲ ಅನ್ಸುತ್ತೆ ಕಣತ್ತೆ. ಇದು ನೋಡಿ ಹೆಂಗಾಗೈತೆ ಮಮ್ಮಿ. ಇದು ತೊಳ್ದೈತಾ? ಹೌದಾ? ನಂದು ಇದು ಕವರ್ ಆಗಿಡ್ಬೇಕಂತ ಇರು, ಕವರ್ ಕೊಡ್ತೀನಿ. ಸಾಕು ಇಕ್ಕಮ್ಮ. ಇದು ಕವರ್ ತೆಗಿರತ್ತೆ. ಈ ಕವರು ತೆಗ್ದಿದ್ದೀನಿ ಇದು. ತಿಂದಿಲ್ವೇನೆ? ಚೆನ್ನಾಗಿ ತಿಂದಿದ್ಯಲ್ಲೇ. ಆಮೇಲೆ ಅವಳಿಗೆ ಸಿಗಲ್ಲ ಕಣೆ ಭಾಗದಲ್ಲಿ. ಲಚ್ಚು ಮುರಿದೋಗಿ ಮರಕಲ್ಲಿ ಜಾಗ ಇಲ್ಲ ಅಂದ್ರೆ ಈ ಕಡೆ ಹಾಕು ಅಷ್ಟೇ. ಕೊಡು ಬೇಕಾದ್ರೆ ತಗೋ. ನಿಂಗು ಭಾಗದಲ್ಲಿ ಇದೊಂದು ಕುಕ್ಕರ್ ಕೊಟ್ಟಿದ್ದೀವಿ ಆಯ್ತಾ? ಕೇಳಂಗಿಲ್ಲ ಇನ್ನ ಪಾತ್ರೆಗಳಲ್ಲಿ ಭಾಗದಲ್ಲಿ. ಅದಕ್ಕೆ ಅವಳು
ಅಷ್ಟೇನಾ? ನಾನು 3 ಸಲ ಕೇಳ್ದೆ ಅಂಕಲ್ ಅಂಕಲ್ ಅಂತ. ಏ ಅಮ್ಮನ್ ಶಕ್ತಿನೇ ಇಲ್ಲ ಕಣೆ, ಅವಳು ಬೇಕು ಬೇಕು ಅಂತ ಹಿಂಗ್ ಬಿಡ್ತಾವಳೆ. ಕಮಾನ್ 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 ಗರ್ಲ್ಸ್ ಕಮಾನ್. ಏಯ್ ಸೈಡಿಗಿಡೆ. ಅದು ಅವ್ರ ಮನೆಗೆ ಹೋಗ್ಬಿಟ್ಟು ಮಾಡ್ತಾವ್ ಕಡೆ ಅಕ್ಕ. ಅಕ್ಕ ನೀನ್ ನೀಟಾಗಿ ಕಸ ಗುಡ್ಸಿಲ್ಲ ನಿಜ ಮನೆ ವರ್ಷಕ್ ಆಗಲ್ಲ ಅಕ್ಕ. ಇವಾಗ ಆಯ್ತು ನೀನೇ ಮನೆ ವರ್ಷಂಗಾದ್ರೆ. ಸೊ ಫ್ರೆಂಡ್ಸ್, ನಾನು ಅಕ್ಕ ನಂದು ನಾವು 3 ಜನನು ಕೆಲಸ ಡಿವೈಡ್ ಮಾಡ್ಕೊಂಡಿದ್ವಿ. ನೀವು ನೋಡ್ಬೋದು ಅಕ್ಕ ಕಸ ಕುಡಿಸ್ತಾವಳೆ ಹಾಗೂ ನಾನು ಮನೆ ಒರೆಸ್ತಾ ಇದ್ದೀನಿ. ಆ್ಯಂಡ್ ನಂದು ಬೇರೆ ಕೆಲಸ ಮಾಡ್ತಿದ್ಲು. ಆ್ಯಂಡ್ ಇದು ಮುಗಿಸ್ಕೊಂಡು ನಾನು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಅಲ್ಲಿ ಹೆಲ್ಪ್ ಮಾಡೋಣ ಅಂತ. ಹಾಗೂ ಅಕ್ಕ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಅದು ಮಾಡ್ತಿದ್ಲು. ಆ ಕಡೆ ಫ್ಯಾನ್ ಹಾಕಿಲ್ವಲ್ಲ ಲಚ್ಚು? ಫ್ಯಾನ್ ಹಾಕಂತ ಹೆಂಗ್ ಒಣಗಿಸ್ತೀಯ ನೀನು? ಸೊ ಫ್ರೆಂಡ್ಸ್, ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸಿಟ್ಟಿದ್ದೀನಿ. ಆ್ಯಂಡ್ ಇವಾಗ ರುಬ್ಬಕ್ಕೆ ಅಂತ ಆ್ಯಕ್ಚುಲಿ ಇದೆಲ್ಲ ಯಾವ ಶೆಫ್ ಅಕ್ಕ ಇದು? ಸೌ ಶೆಫ್. ಯಾರಿಗೂ ಗೊತ್ತು, ಅಸಿಸ್ಟೆಂಟ್. ಅದೇನೋ ಅಸಿಸ್ಟೆಂಟ್ ಮಾಡ್ತೀನಿ ಅಂತ ಅಂದ್ರು, ಬಟ್ ಅಸಿಸ್ಟೆಂಟ್ ಗಾಯವಾಗಿದ್ದಾಳೆ. ಅಸಿಸ್ಟೆಂಟ್ ಇಲ್ಲಿದ್ದಾಳೆ. ಸೂಶೆಫ್ಗೆ ದೇವ್ರ ಪಾತ್ರೆ ತೊಳೆಯೋ ಕಾರ್ಯ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಮಾಡ್ತಾ ಇದ್ದೀವಿ. ದೇವ್ರ ಪಾತ್ರೆ ನಂದು ತೊಳೆಯಲ್ಲ ಅಂತ ಅಂದ್ರು, ನಾನು ತೊಳೆಯಲ್ಲ ಅಂತ ಅಷ್ಟೇ. ಹೇಳಿದ್ದೆ ತಾನೇ ಮಮ್ಮಿ. ಮತ್ತೆ ಇನ್ನೇನು ನಮಗೆ ನನಗೆ ಹೇಳಿದ್ರೆ ಇನ್ನು ತೊಳಿ ಅಂತ. ಇವಾಗ ರುಬ್ಬೋ ಕೆಲಸ ಬಂದು ತೊಳೆಯೋ ಕೆಲಸ ಹಾಕೊಂಡು ಇಷ್ಟೇನಾ? ಇಷ್ಟ ದೇವ್ರ ಪಾತ್ರೆ ತೊಳೆಯೋ. ಓಕೆ. ಟೊಮೆಟೊ ತಂದಿಲ್ವಾ? ಏನ್ ಮಾಡ್ತಿದ್ಯೆ? ರುಬ್ತಾ ಇದ್ದೀನಿ ಇವಾಗ. ನಂಗೆ ರುಬ್ಬೇಕು ಅಂದ್ರೆ ಭಯ ಗೊತ್ತಾಗೈತೆ ಟ್ರ್ ಅಂತ ಆರೋಗ್ಬಿಡ್ತದೆ. ಇದು ಇರ್ತಾನೆ, ಇದು ಸತ್ತಾನೆ. ಇದು ಖಾರ ಉಟ್ಕೊಳಕ್ ಹೋಗ್ತೀನಿ, ಟೊಮೆಟೊ ಇಲ್ಲ. ನೀರಾಕು ನೀರಾಕು, ಸ್ವಲ್ಪ ಇದಾದ ನೀರು ಬ್ಲೇಡ್ ಹೋಗುತ್ತೆ. ಫ್ರೈ ಮತ್ತೆ ಕಾಳು ಗೊಜ್ಜುಗೆ ರುಬ್ತಿರೋದು, ಅವಾಗೆ ಸಾಂಬಾರು ಬರುತ್ತೆ. ಏನೇನ್ ಹಾಕಿದ್ಯಾ ಅದರಲ್ಲಿ? ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ. ತೋರ್ಸು. ಎಂತ ತೋರಿಸ್ಲಿ? ನಾನೇನ್ ರೆಸಿಪಿ ಡೀಪಾಗಿ ತೋರಿಸ್ತಾ ಇಲ್ಲ ಕಣೆ. ಇದರಲ್ಲಿ ಸುಮ್ಮನೆ ನಾನು ಮಾಡೋ ಕೆಲಸ ಮಾತ್ರ ತೋರಿಸ್ತಾ ಇದ್ದೆ. ನಂಗೆ ಕೆಲವೊಬ್ರು ದಂಡಪಿಂಡ ಅಂತ ಮೆಸೇಜ್ ಮಾಡಿದ್ರು. ಏನ್ ಮಾಡಿದ್ರು ಇನ್ನೊಂದ್ಸಲ ಹೇಳು. ದಂಡಪಿಂಡ. ಮಮ್ಮಿ ನಿನ್ ಮಗಳು ದಂಡಪಿಂಡ ಅಂತ ನೀನ್ ಒಪ್ಕೋತೀಯಾ? ನೋಡಮ್ಮಿ ಪಾಪ. ಅದಕ್ಕೆ ಯಾರು ಇವತ್ತಿನ ಕಾಲ ದಂಡಪಿಂಡ ಇಲ್ಲ. ಕೆಲಸ ಮಾಡಿದ್ರೆ ಕಾಲ ಮಾಡೋಕ್ಕಾಗೋದು. ದಂಡಪಿಂಡ ಇಲ್ಲ ಅವಾಗ ಗೈಸ್, ಎಲ್ಲರೂ ಕೆಲಸ ಮಾಡ್ತಾರೆ ಗೊತ್ತಾ? ನಮ್ ಲಂಚಿಗೆ ಆ ತರ ಕಮೆಂಟ್ ಮಾಡ್ಬೇಡ್ರಪ್ಪ. ಅಲ್ಲೇ ಇದ್ದ. ಲಡ್ಡು ಲಡ್ಡು, ನಿಮ್ಮಮ್ಮ ದಂಡಪಿಂಡನ ಮಗ್ನೆ? ನಿಮ್ಮಮ್ಮ ದಂಡಪಿಂಡನಾ? ಲಚ್ಚು ನಿನ್ ಮಗ ಅವೆಲ್ಲ ಮಾಡಿದ್ರೆ ನಿಂಗೆ ಇವಾಗ ಗುದ್ಬಿಡ್ತೀನಿ. ಲಚ್ಚು ಫುಲ್ ಕಟಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ, ನೋಡ್ತಿರ್ಬೋದು. ಸ್ವಲ್ಪ ಮೆಸ್ ಆಗಿದೆ, ಕ್ಲೀನ್ ಮಾಡಿ ವಾಪಸ್ ಮೆಸ್ ಆಗಿದೆ. ಆಮೇಲೆ ಬೆಳಗ್ಗೆನೆ ನೀಟಾಗಿ ಅಕ್ಕ ಕಸ ಗಿಡಿಸಿದ್ರು, ನಾನು ಮನೆ ಒರೆಸಿದೆ, ನಂದು ಎಲ್ಲ ಕ್ಲೀನ್ ಮಾಡಿದ್ನು, ಕಿಚನ್ ಫುಲ್ ಕ್ಲೀನ್ ಆಗಿದ್ದು. ನಮ್ಮ ಮತ್ತೆ ಪಾತ್ರೆ ಬೆಳಗಿದ್ರು, ನಾನೆಲ್ಲ ಬಿಡಿಸ್ದೆ. ನಾನು ನನ್ನ ತಂಗಿನ ಮತ್ತೆಲ್ಲ ಬಿಡಿಸಿದ್ವಿ. ಇವಾಗ ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ಮತ್ತೆ ದೇವ್ರ ಪಾತ್ರೆ ತೊಳಿತಾ ಇದ್ದಾರೆ. ಸೊ ಇವೆಲ್ಲ ಮೆಸ್ ಅಲ್ಲ, ಏನೋ ಅದು ಏನು ಇವನು ಅದು. ಪಾಪ ನಮ್ ಲಚ್ಚು ತುಂಬಾ ಹಾಡ್ಬೋಕಿ. ಇಲ್ಲಿ ನೋಡಿ ಓವರ್ ಆಕ್ಟಿಂಗ್ ಆಗ್ಬೇಡ. ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಹಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡು. ಕೈಯಲ್ಲೇ ಮಿಕ್ಸ್ ಮಾಡ್ಲಾ? ಆಬ್ವಿಯಸ್ಲಿ ಇಲ್ಲ ಸೌಡು ತಗೊಳ್ಳ? ಕೈಲಿ ಮಾಡ್ಬೇಕು. ಕೈ ಸ್ಪೈಸ್ ತಗೊಂಡು ಮಿಕ್ಸ್ ಮಾಡ್ತಾ ಇದೀನಿ ನೋಡಿ. ಇನ್ನ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಆಯ್ತಾ? ಐದು ತಗೋಬಾರ್ದು, ಸಾಕಾಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ತಗೋಬಾರ್ದು. ಅಲ್ಲಿ ರುಬ್ಬಿಟ್ಟಿರೋದು ಐದು ನೋಡಿ. ಏಮ್ಮ ನೋಡ್ಬಾ ಏಮ್ಮ ಖಾರ ಖಾರ ಅಂತೆ. ನಿಂಬೆಹಣ್ಣು ಖಾರ ಇದೆಯಾ ಉಳಿದ್ಯಾ? ಸಾಲ್ಟ್ ಹಾಕಿದ್ರಾ? ಸಾಲ್ಟ್ ಇನ್ನೂ ಹಾಕಿಲ್ಲ ಕಣಮಿ, ಹಾಕ್ಬೇಕು. ಹೆಚ್ಚು ಇದು ತೆಗ್ದಾಕು ಇದು
ಏನು ಏನಾಗಲ್ಲ ಬಿಡು. ಮೊಟ್ಟೆ ಹಾಕ್ಲೇ ಇದು ಬರುತ್ತೆ ಇದು ಬರುತ್ತೆ ಬಬಲ್ಸ್ ಬರುತ್ತೆ. ಸರಿ ಒಂದೇ ಒಂದು ಹಾಕು. ಬೇಡ ಇಲ್ಲ ಬೇಡ ಬಿಡ್ತಾಗಿ ಮಮ್ಮಿ. ಟೇಸ್ಟ್ ಮತ್ತೆ ಹಾಕ್ತೀನಿ. ಸಾಕು ಕಣ, ಇನ್ನೆಷ್ಟು ಹೊಡಿತೀಯಾ? ಸೊ ಫ್ರೆಂಡ್ಸ್, ಹಾಗೆ ಹೇಳ್ದಂಗೆ ನಮ್ಮ ಮಮ್ಮಿ ಡ್ಯಾಡಿ ಕಡೆ ಎಲ್ಲ ನಾವೆಲ್ಲ ನಾನ್ ವೆಜ್ಜನ್ನೇ ಪಿತೃಪಕ್ಷಕ್ಕೆ ಮಾಡೋದು. ಅಂದರೆ ಹೇಳಿರೋದೆಲ್ಲ ನಾನ್ ವೆಜ್ಜೇ. ಕೆಲವೊಬ್ರು ವೆಜ್ ಕೂಡ ಇರ್ತಾರೆ, ಬಟ್ ನಮ್ಮ ಕಡೆ ನಾನ್ ವೆಜ್ ನಾವು ಮಾಡೋದು. ಸೊ ಆ್ಯಂಡ್ ಇವಾಗ ನಾನು ಇಲ್ಲಿ ಫಸ್ಟ್ ಟೈಮ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ನಾನು ಅಂದ್ಕೊಂಡೆ ರೆಸಿಪಿನ ಶೇರ್ ಮಾಡೋಣ ಅಂತ, ಬಟ್ ಫಸ್ಟ್ ಟೈಮ್ ಅಲ್ವಾ, ನನಗೆ ಅಳತೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅದಕ್ಕೇ ನಾನು ಹಾಗೂ ನಂದು ಲೈಕ್ ಶೂಟ್ ಮಾಡಬೇಕು ಅಂತ ಅದು ಪಾಸಿಬಲೇ ಇಲ್ಲ. ಅದು ಫುಲ್ ಫನ್ನಾಗೇ ಇರುತ್ತೆ. ಅದಕ್ಕೋಸ್ಕರನೇ ಕರೆಕ್ಟಾಗಿ ಶೂಟ್ ಮಾಡಲ್ಲ ಅಂತ ನಾನು ನಿಮ್ಗೆ ರೆಸಿಪಿನ ಹೇಳ್ತಾ ಇಲ್ಲ. ಬಟ್ ಐ ಗೆಸ್ ಕಬಾಬ್ ತುಂಬಾ ಬೇಸಿಕ್ ಹಾಗೂ ಈಸಿ ಅಂತ ಅನ್ಕೋತೀನಿ. ಮಾಮೂಲಿ ಚಿಕನ್ ಪೀಸ್ ತೊಗೊಂಡು ಮೊಟ್ಟೆ ಹೊಡೆದಾಕಿ ಚಿಲ್ಲಿ ಪೌಡರು ಮತ್ತು ಕಬಾಬ್ ಪೌಡರು ಮಸಾಲೆಗಳೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡಬೇಕು ಅಷ್ಟೇ. ಮತ್ತು ನಿಂಬೆಹಣ್ಣೆಲ್ಲ ಹಾಕಬೇಕು. ಅದು ಬಿಟ್ಟರೆ ಸ್ಪೆಷಲಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ನಾನು, ಇಲ್ಲಾಂದರೆ ನಾನು ಶೇರ್ ಮಾಡ್ತಾಯಿದ್ದೆ ಗೈಸ್. ಆ್ಯಂಡ್ ಇನ್ನೂ ಒಂದು ದಂಡಪಿಂಡ ಅಂತ ವಿಷಯ ಬಂತಲ್ಲ, ನನಗೆ ಆ್ಯಕ್ಚುಲಿ ಅಂದ್ಕೊಂಡೆ ಆ ಕ್ಲಿಪ್ಪಿಂಗ್ನ ಡಿಲೀಟ್ ಮಾಡೋಣ ಅಂತ. ಬಟ್ ನಿಜ ನನಗೆ ಎಷ್ಟು ನಾನು ನಕ್ಕಿದ್ದೀನಿ ಅಂತಂದರೆ ನಕ್ಕಿ ಸಾಕಾಯಿತು. ನಾನು ತುಂಬಾ ಫನ್ನಾಗಿ ತೊಗೊಂಡೆ. ನಂಗೆ ನಿಜವೂ ಗೊತ್ತಿಲ್ಲ ಅದನ್ನ ಯಾರು ಕಾಮೆಂಟ್ ಮಾಡಿದ್ದಾರೆ ಅಂತ. ಬಟ್ ಕಾಮೆಂಟ್ ಮಾಡೋರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀನಿ. ಐ ಡೋಂಟ್ ನೋ ವಾಟ್ ಇಸ್ ಸೇ, ನಾನು ಏನು ಹೇಳಿ ಅಂತಲೇ ಗೊತ್ತಿಲ್ಲ. ಲೈಕ್ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತಲ್ಲ, ನಾವೇನೋ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನಾನು ಈ ಕಾಮೆಂಟ್ ನಿಜವಾಗ್ಲೂ ನೆಗೆಟಿವ್ ಆಗಿ ತಗೊಂಡಿಲ್ಲ. ನಂಗೆ ಸೀರಿಯಸ್ ಆಗಿ ತುಂಬಾ ನಗು ಬಂತು, ಅದಕ್ಕೆ ನಾನು ಹಾಕಿದ್ದಿಲ್ಲ, ನಾನು ಹಾಕ್ತಾನೆ ಇರಲಿಲ್ಲ ಅದನ್ನ. ಸೊ ದಟ್ಸ್ ಓಕೆ ಗೈಸ್, ನೀವು ಏನೇ ಕಾಮೆಂಟ್ ಮಾಡಿದ್ರು ಕೂಡ ಅಲ್ಲ, ನಾನು ಆದಷ್ಟು ಪಾಸಿಟಿವ್ ಆಗಿ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ, ಆದಷ್ಟು ಒಳ್ಳೆ ಕಾಮೆಂಟ್ ಮಾಡಿ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಅಂಥದ್ದೇ ಕಾಮೆಂಟ್ ಮಾಡಿ ಇಂಥದ್ದೇ ಕಾಮೆಂಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಾವು ಯಾವ ರೀತಿ ತೊಗೋತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸದ್ಯಕ್ಕೆ ನನ್ನ ಮೂಡ್ ಚೆನ್ನಾಗಿದೆ, ಅದಕ್ಕೆ ನಾನು ಫನ್ನಾಗಿ ತೊಗೊಂಡೆ. ಮೇ ಬಿ ಸಮ್ಟೈಮ್ಸ್ ನನ್ನ ಮೂಡ್ ಚೆನ್ನಾಗಿರಲ್ಲ, ಆ ಥರ ಕಾಮೆಂಟ್ ಓದಿದ್ರೆ ಸ್ವಲ್ಪ ಬೇಜಾರಾಗ್ಬೋದೇನೋ. ಎನಿವೇಸ್, ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನ ಮಾಡಿ ಅಷ್ಟೇ. ಬಟ್ ಏನಪ್ಪ ಅಂದರೆ ಒಬ್ರಿಗೆ ದುಃಖ ಪಡೋ ಕೆಲಸ ಮಾತ್ರ ಮಾಡೋದು ಬೇಡ, ಓಕೆನಾ. ಆ್ಯಂಡ್ ಇನ್ನೊಂದು ನನಗೆ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ, ನಿಮ್ಮ ಅಕ್ಕ ತಂಗಿ ನಿಮ್ಮನ್ನ ತುಂಬ ಡಿಮೋಟಿವೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಆ ಥರ ಏನೂ ಇಲ್ಲ ಗೈಸ್. ಸೊ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ನಮ್ಮದು ಮಾತೇ ಆಗಿರುತ್ತೆ, ತುಂಬಾ ಫನ್ನಾಗಿ ಮಾತಾಡ್ತೀವಲ್ಲ, ಅದು ಸಮ್ಟೈಮ್ಸ್ ನೋಡೋರಿಗೆ ಕೆಲವೊಂದು ಸತಿ ಸ್ವಲ್ಪ ಸೀರಿಯಸ್ ಅನಿಸ್ಬೋದೇನೋ. ಬಟ್ ನಾವು ಒಬ್ರಿಗೊಬ್ರಿಗೆ ತುಂಬಾ ರೇಗಿಸ್ತೀವಿ, ತುಂಬಾ ಕಾಲು ಎಳಿತೀವಿ. ಸೊ ಪ್ಲೀಸ್ ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಾನು ತುಪ್ಪ ಸರ್ಫಲ್ಲಿ ನಂದು ಎಷ್ಟು ತುಪ್ಪ ವೇಸ್ಟ್ ಮಾಡಿಬಿಟ್ಲು ಗೈಸ್. ಇದೇನು ಗೊತ್ತಾ, ನಾನು ಕಬಾಬ್ಗೆಲ್ಲ ಮಿಕ್ಸ್ ಮಾಡಿದ್ನಲ್ಲ, ಆ್ಯಂಡ್ ಹಾಗೂ ಇದು ಮಸಾಲೆ ರುಬ್ಬದ್ನಲ್ಲ, ಸೊ ಕೈಯೆಲ್ಲ ತುಂಬ ಉರಿತಾ ಇದೆ. ಅದಕ್ಕೋಸ್ಕರ ನಮ್ಮಮ್ಮ ಹೇಳಿದ್ರು ಈ ಥರ ತುಪ್ಪ ಸವರ್ಕೋ, ಉರಿ ಎಲ್ಲ ಬರಲ್ಲ, ಬಂದರೂ ಕಡಿಮೆ ಬರುತ್ತೆ. ಓಕೆನಾ? ಬ್ಯಾಡನು ಅಮ್ಮಗೆ ನಂದು ಛೀ. ಹೇಗಿದೆ ಅಕ್ಕ? ಸಖತ್ತಾಗಿದೆಯಾ? ಕಾಳುಗೊಜ್ಜು ಜೊತೆ ಅನ್ನ ಹಾಂ, ಅಮೃತ ಇದ್ದಂಗೆ ಇದೆ. ಹೌದಾ? ನಿನ್ನ ಕಾಳುಗೊಜ್ಜು ತಿಂತೀಯ ಅಕ್ಕ? ತಿಂತಿರ್ಲಿಲ್ಲ ತಾನೆ ನೀನು ಬೋಟಿದು? ನಮ್ಮ ಅತ್ತೇನೋ ಅತ್ತೆ ಬಂದ್ರತ್ತೆ, ನಾನು ಮಾಡ್ಕೋತೀನಿ. ವಾಟ್ ಆರ್ ದಿಸ್ ವುಮೆನ್ಸ್ ಲೇಡೀಸ್ ಡೂಯಿಂಗ್? ಮೊಟ್ಟೆ ಕೆಲಸ ಒಂದು ಕೊಡ್ತೀನಿ ನಾವು, ಕೇಳಿಲಿ. ಮೊಟ್ಟೆ ಬೆಂದಾದ್ಮೇಲೆ ಎಲ್ಲ ಮೊಟ್ಟೆಗೂ 2 ಸ್ಲೈಸ್ ಮಾಡು. ಅದ್ರ ಮೇಲೆ ಚೂರು ಪೆಪ್ಪರು, ಖಾರದ ಪುಡಿ, ಉಪ್ಪು. ಹಾಂ, ಈ ಉಪ್ಪು ಏನು ಬೇಡ, ಪೆಪ್ಪರ್ ಹಾಕು, ಬ್ಲ್ಯಾಕ್ ಸಾಲ್ಟ್ ಹಾಕು, ಚೆನ್ನಾಗಿರ್ತೀನಿ. ಮಮ್ಮಿ ಇವತ್ತು ಏನೇನು ಮಮ್ಮಿ ಅಡುಗೆ? ಅಡುಗೆ ಸಿಂಪಲ್ ಆಗಿ ಮಟನ್ ಸಾಂಬಾರು. ಸಿಂಪಲ್ ಆಗಿ ಮಟನ್ ಸಾಂಬಾರು, ಹಾ. ಬೋಟಿ ಗೊಜ್ಜು, ಹಾಂ, ಮುದ್ದೆ, ಹಾ. ಅನ್ನ, ಹಾಂ, ಸ್ವಲ್ಪ ಚಿಕನ್ ಫ್ರೈ, ಸ್ವಲ್ಪ ಕಬಾಬ್, ಓಕೆ. ಈರುಳ್ಳಿ, ಮೊಟ್ಟೆ, ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ. ಮಾಮೂಲಿ. ಸೂಪರ್ ಸೂಪರ್. ನಮ್ಮನೇಲಿ ಇವತ್ತು ಸಾಧನಾಕ ನಾವು ಮಿಸ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸಾಧನಾಕ, ರವಿ ಮಾಮ, ಸಾಧನಾ ಮತ್ತೆ ಅವ್ರ ಪೂರ್ತಿ ಫ್ಯಾಮಿಲಿ ಬರೋರು. ಸೊ ಈ ಸಲ ಮಿಸ್ಸಿಂಗ್ ಇದ್ದಾರೆ. ಈ ವಿಡಿಯೋ ಅವ್ರು ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನೀವು ನೋಡ್ಬೋದು ನಾವು ತರ ಹೇಗಾಗಿದೆ ಅಂತಂದ್ರೆ, ಟಾಪ್ ಇದು ಹಾಕೊಂಡಿದೀನಿ, ಬಟ್ ಪ್ಯಾಂಟ್ ಬಂದು ಇದು ರೆಡ್ ಪ್ಯಾಂಟ್ ಹಾಕೊಂಡಿದೀನಿ. ಬಿಕಾಸ್ ನನಗೆ ಒಂದು ಶೂಟ್ ಇತ್ತು, ಆ ಶೂಟ್ನ ಮುಗಿಸ್ಕೊಂಡು ಮತ್ತೆ ಇವಾಗ ಡ್ರೆಸ್ ಚೇಂಜ್ ಮಾಡಿದೆ. ಓಕೆ, ವಾಟ್ ಈಸ್ ಮೈ ಅತ್ತೆ ಡೂಯಿಂಗ್? ಅತ್ತೆ, ವಾಟ್ ಆರ್ ಯು ಡೂಯಿಂಗ್? ಅತ್ತೆ, ವಾಟ್ ಆರ್ ಯು ಡೂಯಿಂಗ್? ನೋಡ್ಬೋದು ಬಂದು ನನ್ನೇ ವಾಟ್ ಆರ್ ಯು ಡೂಯಿಂಗ್ ಅತ್ತೆ? ಮಮ್ಮಿ, ವಾಟ್ ಆರ್ ಯು ಡೂಯಿಂಗ್ ಮಮ್ಮಿ? ಅತ್ತೆ, ವಾಟ್ ಆರ್ ಯು ಡೂಯಿಂಗ್? ಇದು ನಮ್ಮ ಅತ್ತೆ ಅಂದ್ರೆ ಹಿಂಗೆ. ಹೋಗ್ತಾ ಇದ್ದೀನಿ. ನಾನು ತೊಳ್ತೀನಿ, ಬಂದ್ರತ್ತೆ ನೀವು. ಈ ಒಂದು 3 ಗಂಟೆ ಹಾಕಿ ಬರ್ತೀನಿ. ಅತ್ತೆ, ನೀವು ಸ್ನಾನ ಮಾಡ್ಕೊಳ್ಳಿ, ಹೋಗಿ ನೀವೇ ಎಡೆ ಇಡ್ಬೇಕಲ್ಲ. ಚುಟ್ಟಿ ಮಾಡು. ಟೀ ಇವಾಗ್ಲೇ ಇಡ್ಲಾ? ಇಟ್ಬಿಡು. ಹೊಸ ಟೀ ಊಟನಷ್ಟಕ್ಕೆ ಬೆಳಗ್ಗೆ ಅದಿಷ್ಟೇ ಐತೆ. ಅದೆಲ್ಲ ಇತ್ತಲ್ಲ ಇನ್ನು ಬಂದು ಸರಿ, ಮಾಡ್ತೀನಿ ಬಿಡಿ. ಅವನ್ನ 10 ನಿಮಿಷ ಸೆಟ್ ಹಾಕೊಂಡು ಬಚ್ಚು. ಏನ್ನ
ಓಕೆ ಫ್ರೆಂಡ್ಸ್, ಎಲ್ಲಾನು ಕೆಲಸ ಆಯಿತು ಆ್ಯಂಡ್ ನಾನು ಅಡುಗೆದಂತೂ ಏನೂ ಶೂಟ್ ಮಾಡಿಲ್ಲ, ಬಟ್ ಅಡುಗೆ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಫಸ್ಟ್ ಬಂದು ಇಲ್ಲಿ ಕಾಣಿಸ್ತಿರೋದು ನಮಗೆ ಮೊಟ್ಟೆ. ಒಂದು ನಿಮಿಷ ಇರಿ. ಸೊ ಮೊಟ್ಟೆ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ರೈಸ್ ಕೂಡ ರೆಡಿ ಆಗಿದೆ. ಅತ್ತೆ ಇಲ್ಲ, ಆಮೇಲೆ ಬಿಡಿಸ್ತೀನಿ. ಆ್ಯಂಡ್ ಇದು ಬಂದು ಬೋಟಿ ಗೊಜ್ಜು ಗೈಸ್. ಬೋಟಿ ಗೊಜ್ಜು ಕೂಡ ರೆಡಿ ಆಗಿದೆ. ಆ್ಯಂಡ್ ಕಬಾಬ್ ಮಾತ್ರ ರೆಡಿ, ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಅದನ್ನ ಇದು ಏನು ಮಾಡಬೇಕು, ಫ್ರೈ ಮಾಡಬೇಕು. ಸೊ ಕಬಾಬ್ ಒಂದು ಪೆಂಡಿಂಗ್ ಇದೆ. ಆ್ಯಂಡ್ ಇದಲ್ದಲೆ ಇದು ಬಂದು ಚಿಕನ್ ಫ್ರೈ. ಆ್ಯಂಡ್ ಫ್ರೆಂಡ್ಸ್, ಇದು ನೋಡ್ಬೋದು, ಇದೆಲ್ಲ ನಮ್ಮ ಅಮ್ಮ ಸಪ್ರೇಟಾಗಿ ಎತ್ತಿಟ್ಟಿರೋದು ಧೂಪ ಹಾಕೋಕ್ಕೆ ಅಂತಂದರೆ ಪೂಜೆಗೆ ಅಂತ. ಬಿಕಾಸ್ ನಾವು ಆಲ್ರೆಡಿ ಎಲ್ಲ ಊಟ ಮಾಡಿದಾಯ್ತಲ್ಲ, ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಎತ್ತಿಟ್ಟಿದ್ದಾರೆ. ಸೊ ನೋಡ್ಬೋದು ರೈಸ್ ನೋಡಿ, ಸ್ವಲ್ಪ ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಟಿರೋದು. ಆ್ಯಂಡ್ ಇದು ಬಂದು ದ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್, ಸಾಂಬಾರು ಕೂಡ ರೆಡಿ ಆಗಿದೆ. ಡಾನ್. ಸೊ ಸಾಂಬಾರು, ಅನ್ನ, ಬೋಟಿ ಗೊಜ್ಜು, ಮೊಟ್ಟೆ, ಚಿಕನ್ ಫ್ರೈ ಹಾಗೂ ಕಬಾಬು, ಇದೇ ನಮ್ಮ ಮೆನ್ಯೂ. ಲಾಸ್ಟ್ ಎಡಿಷನ್. ಪ್ಲೇಟು, ಜೊನ್ನೆ, ಗ್ಲಾಸು, ಇನ್ನೇನಿದೆ ಅಷ್ಟೇ. ಸ್ವೀಟ್ ಯಾವುದು ಅಂಗಡಿ ಸ್ವೀಟ್ ಈ ಸತಿ, ಬೇಕ್ಸ್ ಆ್ಯಂಡ್ ಫ್ಲೇಕ್ಸ್. ಎರಡು ಟ್ರೇ ಅಟ್ಟೆ ಇಲ್ಲ ಆಗಲ್ಲ ಕಿಟ್ಕೊಳಕ್ಕೆ, ಅದಕ್ಕೆ ಅಮ್ಮನ ಕಿವಿ ಒಲೆ ನೋಡ್ತೀವಿ. ತೋರ್ಸ ಅಮ್ಮನ ಕಿವಿ ಒಲೆ. ಇದು ನಮ್ಮಮ್ಮ ಇದ್ದಾರ, ನಮ್ಮ ಅಜ್ಜಿ, ಅವ್ರ ಅಮ್ಮಂದಿದ್ದು ಇದು ಕಣತೆ. ಇದು ನಮ್ಮ ಅಜ್ಜಿ ಇದಾರಲ್ಲ, ನಮ್ಮಮ್ಮ, ಅವ್ರ ಅಮ್ಮಂದು, ವೆಂಕಟಮ್ಮ ಅಂತ ಅವ್ರ ಹೆಸರು. ಮುತ್ತಜ್ಜಿದು. ಅತ್ತೆ ಓಕೆ. ಸೊ ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಸಂಜೆ ಆದಮೇಲೆ ಎಡೆ ಇಟ್ಟು ಪೂಜೆ ಮಾಡೋಣ ಅಂತ. ಆ್ಯಂಡ್ ಒಂದು ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೂ ಅನ್ಕೊಳಕ್ಕೆ ಹೋಗಬೇಡಿ ಇವ್ರು ಎಷ್ಟು ಖುಷಿಯಾಗಿ ಈ ಒಂದು ಪಕ್ಷನ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಖುಷಿ ದುಃಖ ಅಂತ ಬರಲ್ಲ. ಅಂದರೆ ಆಬ್ವಿಯಸ್ಲಿ ದುಃಖ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಅವ್ರು ನಮ್ಮ ಜೊತೆ ಇವಾಗ ಇಲ್ಲ ಅಂತ. ಬಟ್ ಹಂಗಂತ ಹತ್ಕೊಂಡು ಪೂಜೆ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ನಾವು ಅವ್ರ ಜೊತೆ ತುಂಬಾ ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ. ಯಾರೇ ಆಗಲಿ, ಅಜ್ಜಿ, ತಾತ, ಅಂಕಲ್, ಆಂಟಿ ಯಾರೇ ಆಗಿರಲಿ, ತುಂಬಾ ಮೆಮೊರಿಯಲ್ ಟೈಮ್ನ ಸ್ಪೆಂಡ್ ಮಾಡಿರ್ತೀವಲ್ಲ, ಆ ಒಂದು ದಿನಗಳನ್ನ ನೆನೆಸ್ಕೊಂಡು ನಾವು ಪೂಜೆ ಮಾಡಬೇಕಷ್ಟೇ. ಎದ್ದು ನಿಂತ್ಕೊಂಡು ಮಾಡು, ಹಂಗೆ ನೀಲ್ ಡೌನ್ ಮಾಡ್ಕೊಂಡು ಮಾಡ್ತಾರಾ? ನಮ್ಮ ಅಜ್ಜಿ, ತಾತ, ಅಯ್ಯ, ದೊಡ್ಡಪ್ಪ, ನಮ್ಮ ಅವ್ವ ನಮ್ಮನ್ನೆಲ್ಲರೂ ನೋಡ್ತಾ ಇರ್ಬೋದು ಅಂತ ಅನ್ಕೋತೀನಿ. ಬಹುಶಃ ನಿಜವಾಗ್ಲೂ ಅವ್ರು ನಮ್ಮ ಜೊತೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ನಮ್ಮ ಮದುವೆ, ನಮ್ಮ ಮಕ್ಕಳೆಲ್ಲ ನೋಡಿಬಿಟ್ಟು ಅವ್ರು ಇನ್ನೂ ಎಷ್ಟು ಖುಷಿ ಪಡೋದಲ್ವಾ. ಇವೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಕೆಲವೊಂದು ಸತಿ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೇ ಇದ್ದರೂ ದೇವ್ರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಮಾತು ಶೇರ್ ಮಾಡಬೇಕು. ಸೊ ನಮ್ಮ ಕಡೆ ಹೇಗೆ ಅಂದರೆ, ಎಡೆ ಇಟ್ಟು ಪೂಜೆ ಆದಮೇಲೆ ಒಂದು 10ರಿಂದ 20 ನಿಮಿಷ ಒಂದು ಚೊಂಬಲ್ಲಿ ನೀರು ತೊಗೊಂಡು ಆಚೆ ಬರ್ತೀವಿ. ಸೊ ದಟ್ ನಾವು ಯಾರಿಗೋಸ್ಕರ ಎಡೆ ಇಟ್ಟಿದ್ದೀವಲ್ಲ, ನಮ್ಮ ಅಜ್ಜಿ, ತಾತ ಯಾರೇ ಆಗಿರಲಿ, ಸೊ ಅವ್ರು ಬಂದು ಊಟ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮ್ಮದು. ಆ್ಯಂಡ್ ಅದಾದಮೇಲೆ ಒಂದು 20 ನಿಮಿಷ ಆದಮೇಲೆ ಬಾಗಿಲು ತಟ್ಟಿ ನೀರು ಹಾಕಿ ಹೊಸ್ಲ ಹತ್ರ ಅಜ್ಜಿ, ತಾತ, ಅವ್ವ ನಾವು ಬರ್ತಾ ಇದ್ದೀವಿ ಈ ಥರ ಹೇಳ್ಬಿಟ್ಟು ಆಮೇಲೆ ಮನೆ ಒಳಗಡೆ ಹೋಗೋದು. ಸೊ ನಿಮ್ಮ ಕಡೆ ಈ ಒಂದು ಶಾಸ್ತ್ರ ಇದೆ, ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ.
ಸೊ ಪೂಜೆಗೆ ಅಂತ ಬರೀ 3-4 ಮುದ್ದೆ ಅಷ್ಟೇ ಮಾಡಿದ್ದು, ಬಿಕಾಸ್ ಆರೋದ್ ಬೆಲ್ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಇವಾಗ ಊಟದ ಟೈಮಲ್ಲಿ ಮತ್ತೆ ಇವಾಗ ಮುದ್ದೆ ಕಟ್ಕೊಂಡು ಅಂದರೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಿರೋದು. ಆ್ಯಂಡ್ ನೀವು ನೋಡ್ಬೋದು ನಮ್ಮ ಅತ್ತೆ ಬಂದು ಮುದ್ದೆ ಮಾಡ್ತಾ ಇದ್ದಾರೆ, ಹಾಗೂ ನಾನು ಮತ್ತು ನಮ್ಮ ಆಂಟಿ ಬಂದು ಮುದ್ದೆ ಕಟ್ತಿರೋದು. ನೀವು ಕೇಳ್ತೀರಾ ಲಕ್ಷ್ಮಿ ನಿಮಗೆ ಮುದ್ದೆ ಮಾಡೋಕ್ಕೆ ಬರಲ್ವಾ ಅಂತ. ಸೊ ನನಗೆ ಮಾಡ್ತೀನಿ ಗೈಸ್, ಒಂದು 5 ಮುದ್ದೆ ಅಂತೂ ಪಕ್ಕಾ ಮಾಡೇ ಮಾಡ್ತೀನಿ, 5ರಿಂದ 8. ಇನ್ಫ್ಯಾಕ್ಟ್ ಮದುವೆಗಿಂತ ಮುಂಚೆ ದಿವಸ ನಮ್ಮ ಅಪ್ಪಗೆ ನಾನೇ ಮುದ್ದೆ ಮಾಡ್ಕೊಡ್ತಿದ್ದೆ, ಇವಾಗಲೂ ಅಷ್ಟೇ ಅವಾಗವಾಗ ಮುದ್ದೆ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಏನೇ ನಾನ್ ವೆಜ್ ಆಗಿರಲಿ, ನಾನ್ ವೆಜ್ಜೇ ಒಂದು ಕಡೆ ಮತ್ತು ಹಸಿ ಗೊಜ್ಜೆ ಒಂದು ಕಡೆ ಅಂತಲೇ ಹೇಳ್ಬೋದು. ಸೊ ನಮ್ಮಮ್ಮ ಇಲ್ಲಿ ನಂದುಗೋಸ್ಕರ ಹಸಿ ಗೊಜ್ಜು ಮಾಡ್ತಿರೋದು. ನಾವು ಬೇಕಾದ್ರೆ ರೋಸ್ಟ್ ಕೂಡ ಮಾಡ್ಕೋಬೋದು, ಅಥವಾ ಇಲ್ದಲ್ಲೇ ಹಂಗೆ ಕೂಡ ಕ್ಯೂಚಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆ ಅಂತಂದರೆ ನಂದು ನಾನ್ ವೆಜ್ ತಿನ್ನಲ್ಲ, ಅವಳು ಕ್ವಿಟ್ ಮಾಡಿದ್ದಾಳೆ. ಸೊ ಅವಳಿಗೋಸ್ಕರ ಮಮ್ಮಿ ಇದು ಮಾಡ್ತಿರೋದು. ನಮ್ಮಮ್ಮ ಹೇಳಿದ್ರು ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ, ಬಟ್ ಅವಳ ಮಮ್ಮಿ ಬೇಡ ಮಮ್ಮಿ ಇದನ್ನೇ ಮಾಡು ಅಂತ ಅಂದ್ಕೊಂಡು ಇದನ್ನೇ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಇದ್ರ ವ್ಲಾಗ್ ಮಾಡಬೇಕಿತ್ತು, ಬಟ್ ಮರ್ತುಬಿಟ್ಟೆ ಗೈಸ್. ತುಂಬಾ ಜನ ಹೇಳ್ತಾ ಇದ್ರು ಮೆಜೆಂಟಾ ಸೀರೆ ತಗೋಬೇಕಿತ್ತು ಅಂತ. ಮೆಜೆಂಟಾ ನೋಡಿದ್ವಲ್ಲ, ತಗೊಂಡಿಲ್ಲ ನಾವು. ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ, ರೆಡ್ಡಿಶ್ ಪಿಂಕ್ ಇತ್ತಲ್ಲ ಒಂದು ಮೆಜೆಂಟಾ ಅಂತ. ಬಟ್ ನಂಗೆ ಮಮ್ಮಿ ಸೀರೆ ತುಂಬಾ ಇಷ್ಟ ಆಯ್ತು ಅಕ್ಕ. ಹಾಕೊಂಡಿದ್ದೇನೆ ಸೀರೆನ ಯಾರಾದ್ರೂ ಟ್ರೈ ಮಾಡಿರೋದೇ ಡೌಟ್ ನನ್ ಸೀರೆ. ಇಲ್ಲ, ನಾವು ಪ್ರತಿಯೊಂದು ಸೀರೆನೂ ಟ್ರೈ ಮಾಡಿದ್ವಿ ಇಲ್ಲಿರೋದು. ಮಮ್ಮಿದೊಂದು ಬಿಟ್ಟು ಈ ಒಂದು ಬಿಟ್ಟು, ಇಲ್ಲ ಮಮ್ಮಿದೊಂದು ಸೀರೆ ಬಿಟ್ಟು ಈ ಒಂದು ಬಿಟ್ಟು ಎಲ್ಲ ಸೀರೆ ಇಲ್ಲ, ಇದನ್ನ ಮಾಡಿಲ್ಲ. ಮಾಡಿದ್ವಾ? ಸೀರೆ ಹಾಕೊಳ್ಳುವಾಗ ಬೇಡ ಅಂತ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬಿಡು ಯಾರ ಹತ್ರ ಆದ್ರೂ. ಈ ಕಲರ್ ನನ್ನ ಹತ್ರ ಐತೆ, ಆ ಕಲರ್ ನಿನ್ನ ಹತ್ರ ಇಲ್ಲ, ಅದಕ್ಕೆ ನಾವ್ ಅದನ್ನ ತಗೊಂಡ್ಬಂದಿದ್ದು. ಚೆನ್ನಾಗೈತಿ ಈ ಸೀರೆ, ಅದು ಮಮ್ಮಿ ನಿಂಗೆ ಎಲ್ಲೋದ್ರೂ ಪಿಂಕ್ ಇಟ್ಕೊತಿರೋ ಗೊತ್ತು ಬಿಡು. ನಂಗೂ ಅದೇ ಇಷ್ಟ ಆಯ್ತು. ಇದು ಪಿಂಕ್ ಪೊದ್ದಮ್ಮ ಸಖತ್ ಕಾಣುತ್ತೆ. ಬ್ರೌನ್ ಅಲ್ಲ ನಿಂದು, ಪರ್ಪಲ್. ಅದು ಸಖತ್ತಾಗಿತ್ತು. ಸೆಲೆಕ್ಷನ್ ಮಾಡ್ಬೇಕು. ಆ್ಯಂಡ್ ಗೈಸ್, ನಿಮಗೆ ನನ್ನ ಕಸಿನ್ಸ್ ಗೊತ್ತೇ ಇರ್ತಾರೆ, ಇವರಿಬ್ಬರು ಸಾನಿಯಾ ಹಾಗೂ ಸಜಿನಿ ಅಂತ. ಆ್ಯಂಡ್ ಸೀರೆ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಸೀರೆ ತೆಗೆದು ತೋರಿಸ್ತಾ ಇದ್ವಿ. ಆ್ಯಂಡ್ ಎಲ್ರಿಗೂ ಎಲ್ಲ ಸೀರೆನೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಗೈಸ್, ನನಗೆ ಎಲ್ಲ ನನ್ನ ಈ ಒಂದು ಸೀರೆ ವ್ಲಾಗ್, ಗೌರಿ ಹಬ್ಬದ ಸೀರೆ ವ್ಲಾಗಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿದ್ದೀರಾ, ಲಕ್ಷ್ಮಿ ಎಷ್ಟು ಕೊಟ್ರಿ ಅಂತ. ನಾನು ಆಲ್ರೆಡಿ ವ್ಲಾಗಲ್ಲೇ ಹೇಳಿದ್ದೀನಿ 4,000 ಕೊಟ್ಟಿದ್ದೀನಿ 4K ಅಂತ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಚಿಕ್ಕಪೇಟೆಯಲ್ಲಿ ಬೃಂದಾವನ ಸಿಲ್ಕ್ಸ್ ಅಂತ. ಅಡ್ರೆಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಕೊಲಾಬ್ರೇಷನ್ಸ್ ಅಂತೂ ಅಲ್ಲ ಫ್ರೆಂಡ್ಸ್, ನಿಮಗೆ ಬೇಕಾದ್ರೆ